ಮಧುರ, ಯಾಕೆ ಅಕ್ಕ ಗಾಬರಿ ಇದೆಯಾ? ಭಾವ ಮನೆಗೆ ಬರ್ತಿದ್ದಾರೆ ಅಂತನಾ? ಅದಲ್ವೇ ಅಕ್ಕನ ಫೋಟೋ ಮುಂದೆ ದೀಪ ಹಚ್ಚಿ ಆಶೀರ್ವಾದ ಕೇಳೋಣ ಅಂತ ಹೋದೆ. ನಾನು ಮಾತಾಡ್ತಿದ್ದ ಹಾಗೆ ಫೋಟೋ ಮುಂದೆ ದೀಪ ಆರೋಯ್ತು. ನಾನು ಹೇಳ್ಕೊಂಡ ವಿಷಯ ಅಕ್ಕನಿಗೆ ಒಪ್ಪಿಗೆ ಆಗಿಲ್ವೇನೋ ಅನ್ಸುತ್ತೆ. ನೀನೇನ್ ಕೇಳ್ಕೊಂಡೆ? ವಿಕ್ರಮ್ ಸಿಂಹ ಸಾಹೇಬ್ರನ್ನ ಮದುವೆ ಮಾಡ್ಕೊಳ್ತಿದ್ದೀನಿ ಅಂತ. ಲೇ ಅಕ್ಕ, ನೀನು ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ ಅಂತ ಕೇಳಿ ಅಕ್ಕ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಕಣೆ. ಅವಳು ನಿಜಕ್ಕೂ ಖುಷಿ ಪಟ್ಟಿರ್ತಾಳೆ. ಹಾಗಾದ್ರೆ ನಾನು ಈ ವಿಷಯ ಹೇಳ್ತಿದ್ದಾಗೆ ದೀಪ ಯಾಕೆ ಆರೋಯ್ತು? ದೀಪ ಆರೋಗೋದಕ್ಕೆ ಒಂದೇ ಕಾರಣನಾ? ಜೋರಾಗಿ ಗಾಳಿ ಬೀಸಿರುತ್ತೆ, ಅದಕ್ಕೆ ದೀಪ ಆರೋಗಿರುತ್ತೆ. ನೀನು ಅದಕ್ಕೆ ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ? ಅಕ್ಕ ಎಲ್ಲೇ ಇದ್ರೂ ನಮಗೆ ಆಶೀರ್ವಾದ ಮಾಡ್ತಿರ್ತಾಳೆ ಕಣೆ. ಅವಳು ಈ ವಿಷಯನ ಕೇಳಿ ತುಂಬಾನೇ ಖುಷಿ ಪಟ್ಟಿರ್ತಾಳೆ. ನೀನೇನು ಚಿಂತೆ ಮಾಡಬೇಡ. ಮದುವೆ ಆಗೋದಕ್ಕಿಂತ ಮುಂಚೆ ಆ ಕ್ರಿಮಿನಲ್ನ ಹಿಡಿದು ನಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಕುಮಾರ್ ಅವರು ಹೇಳಿದ್ದಾರೆ. ಲೇ ಅಕ್ಕ, ಇನ್ಸ್ಪೆಕ್ಟರ್ ಕುಮಾರ್ ಅವರು ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಧೈರ್ಯ ತುಂಬ್ತಾ ಬಂದಿದ್ದಾರೆ. ಅಂಥವ್ರಿಗೆ ನಿಮ್ಮ ಮದುವೆ ವಿಷಯ ಹೇಳಿಲ್ಲ ಅಂದರೆ ಹೇಗೆ? ಎಂಗೇಜ್ಮೆಂಟ್ ನಡೀತಿರೋ ವಿಷಯನ ರಹಸ್ಯವಾಗಿಡಿ ಅಂತ ಸಾಹೇಬ್ರು ಹೇಳಿ ಹೋಗಿದಾರಲ್ವಾ? ಹೇಗಿದ್ರು ಇವತ್ತು ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಕಣೆ. 3ನೇ ಅವರಿಂದ ನಿನ್ನ ನಿಶ್ಚಿತಾರ್ಥ ಅಂತ ಗೊತ್ತಾದರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಅವ್ರಿಗೂ ಇವತ್ತು ಫೋನ್ ಮಾಡಿ ಕಳ್ಯೋಣ ಕಣೆ. ಅವರು ಬಂದು ನಿಂಗೆ ಆಶೀರ್ವಾದ ಮಾಡಿ ಹೋಗಲಿ. ಮದುವೆ ಮುಂಚೆ ಆ ಕೊಲೆಗಾರನ ಹಿಡಿಲೇಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ಳೋಣ. ಆದರೆ ಸಾಹೇಬ್ರು? ಪರವಾಗಿಲ್ಲ ಕಣೆ, ಸಾಹೇಬ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೊಂದು ವೇಳೆ ಅವ್ರೇನಾದ್ರು ಬೇಜಾರು ಮಾಡ್ಕೊಂಡ್ರೆ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅರೆ ಪ್ಲೀಸ್ ಕಣೆ, ಫೋನ್ ಮಾಡೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ಕರೆಯೋಣ. ಆದರೆ ಸಾಹೇಬ್ರು ಅವ್ರನ್ನ ಯಾರು ಕರೆದಿದ್ದು ಅಂತ ಹೇಳಿದ್ರೆ ನಾವೇ ಕರೆದ್ವಿ ಅಂತ ಹೇಳಬೇಕು. ಇಲ್ಲಾಂದರೆ ಇನ್ಸ್ಪೆಕ್ಟ್ರಿಗೆ ಅವಮಾನ ಆಗುತ್ತೆ. ಸರಿ, ನೀನು ಕರೆದೆ ಅಂತ ಹೇಳಲ್ಲ, ನಾನು ಕರೆದೆ ಅಂತ ಹೇಳ್ತೀನಿ. ಜಯ, ರೆಡಿನಾ? ಬೇಗ ಬೇಗ, ರಾಹುಗಾಲ ಶುರುವಾಗ್ತಾ ಇದೆ. ಹೌದು, ತಾಂಬೂಲ ತಟ್ಟೆಯಲ್ಲಿ ಹೋಗ್ತಾ ದಾರಿಯಲ್ಲಿ ತಗೊಳ್ಳ. ವಿಕ್ರಮ್, ರೆಡಿನಾ? ಅಪ್ಪ ಬಂದೆ. ಅಣ್ಣ, ಅತ್ಗೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ಲ ನಿನಗೆ? ಬೇಕು ಅಂತಾನೆ ಕೇಳಿದೆ. ನಿಮಗೆ ಶುಭ ಕಾರ್ಯ, ನನಗೇನಲ್ವಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅದು ಇಷ್ಟೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕರೆದಿದ್ರೆ ನಾನು ಬರ್ತಾ ಇರ್ಲಿಲ್ವಾ ಅದಕ್ಕೆ? ಹರಕೆ ಹೊತ್ತಿದ್ದೀವಿ ಕಣೆ. ನಾವು 3 ಜನ ಬಂದು ಪೂಜೆ ಮಾಡಿಸ್ತೀವಿ ಅಂತ, ಅದಕ್ಕೆ ನಿನ್ಗೆ ಹೇಳಿಲ್ಲ. 4 ಜನ ಬಂದು ಹರಕೆ ಒಪ್ಪಿಸ್ತೀನಿ ಅಂದ್ರೆ ನಿಮ್ ದೇವ್ರೇನ್ ಬೇಡ ಮನೆಗೆ ಹೋಗು ಅಂತ ಹೇಳ್ಬಿಡ್ತಾನ? ನೋಡು, ತಲೆ ಹರಟೆ ಮಾಡಬೇಡ. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಬೆಕ್ಕ ಅಡ್ಡ ಬಂದಾಗ ಬಂದು ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೇಳಿ ಟೈಮ್ ವೇಸ್ಟ್ ಮಾಡಬೇಡ. ನೀನು ಬರೋ ಅವಶ್ಯಕತೆ ಇದ್ದಿದ್ರೆ ನಾವಾಗೇ ಕರಿತಿದ್ವಿ. ಇಷ್ಟು ನೆಗ್ಲಿಜೆನ್ಸಿ ನನಗೆ ಈ ಮನೇಲಿ? ನೋಡು, ನಿನ್ನ ನೆಗ್ಲೆಕ್ಟ್ ಮಾಡಿ ನಾವು ಯಾವ ರಾಜ್ಯನೂ ಆಳಬೇಕಾದಿಲ್ಲ. ಒಳ್ಳೆ ಸಂಘ ಮಾಡೋದಕ್ಕೆ ಬುದ್ಧಿ ಬೇಕು. ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳೋಕ್ಕೆ ಶುದ್ಧವಾದ ಮನಸ್ಸು ಬೇಕು. ಅಳ್ಸಿಂಗ, ಮುಹೂರ್ತ ಇರೋದು 11 ಗಂಟೆಗೆ. 10:40 ಉಂಗುರ ತೊಡಿಸಿದ್ರೆ ಏನಾದ್ರು ಸಮಸ್ಯೆ ಆಗುತ್ತಾ? ಸಾಯೋಕ್ ಮುಂಚೆ ಬೆಂಕಿ ಇಟ್ಟಂಗೆ ಆಗತ್ ಕಣೋ. ಮುಹೂರ್ತ ಅಂತ ಹೇಳೋದು ಏನಕ್ಕೆ? ಶುಭ ಆಗ್ಲಿ ಅಂತ ತಾನೆ. ಆ ಸಮಯಕ್ಕೆ ಗ್ರಹಗತಿಗಳು ಸರಿಯಾಗಿರ್ತವೆ. ಆ ಸಮಯಕ್ಕೆ ಆಗಬೇಕು. ಅದ್ ಹೆಂಗಯ್ಯ ಮೂರ್ತಿ ಮೊದಲೇ ಮಾಡೋಕ್ಕಾಗತ್ತೆ? ಪಂಚಾಂಗ ತೆಗೆದು ನೋಡಯ್ಯ. 10:40 ಗ್ರಹಗತಿಗಳು ಚೆನ್ನಾಗಿರ್ಬೋದು. ನಿನ್ ತಲೆ ಚೆನ್ನಾಗಿದೆ, ಬುದ್ಧಿ ಇದೆಯಾ ನಿನಗೆ? ಮಾಡ್ತಿರೋದು ಮಗಳ ನಿಶ್ಚಿತಾರ್ಥ. 20 ನಿಮಿಷದಲ್ಲಿ ಪ್ರಪಂಚ ಪ್ರಳಯ ಆಗ್ಬಿಡತ್ತಾ? ಅದೆಲ್ಲ ಗೊತ್ತಿಲ್ಲ ಕಡೆಯ. ಅಳಿ ಅಂದ್ರು ಫೋನ್ ಮಾಡಿ ಹೇಳಿದ್ದಾರೆ 10:40ಕ್ಕೆ ಉಂಗುರ ತೊಡಿಸ್ಬೇಕು ಅಂತ. ನೀನ್ ತೊಡಸ್ಕೋಬೇಕಿದ್ರೆ ಹುಡುಗಿಗೆ ತೋರ್ಸಕ್ ನಾನ್ ಬಿಡೋದಿಲ್ಲ. ನಾನು ಪೌರೋಹಿತ್ಯ ಮಾಡಕ್ ಬಂದಿರೋನು 11 ಗಂಟೆಗೆ ಹಾಕ್ಸೋದು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೂರ್ತಿಗೆ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಇಲ್ವ ಅಂತ ನನ್ನನ್ನು ಕೇಳ್ತಾರೆ ಜನ, ನಿನ್ನನ್ನಲ್ಲ. ತಲಹರಟೆ ಮಾಡಿದ್ರೆ ಬೇರೆ ಪುರೋಹಿತರನ್ನ ಕಳಿಸ್ತೀನಿ ಅಷ್ಟೇ.
ಹೇಳ್ದಷ್ಟು ಮಾಡು. ಮದುವೆ ಆಗ್ತಿರೋದು ಯಾರು? ಕರೆಕ್ಟಾಗಿ 10:40ಕ್ಕೆ ನಮ್ಮ ಅಳಿಯಂದರು ನನ್ನ ಮಗಳ ಕೈಗೆ ಉಂಗುರ ತೊಡಿಸ್ತಾರೆ ಅಷ್ಟೇ. ಆಯ್ತು ಬಿಡು, ಹಾಗೆ ಮಾಡಿದ್ರೆ ಆಯ್ತು. ಅಷ್ಟು ಮಾಡು. ಮೂರ್ತಿ, ಮತ್ತೇನೋ ನಿಂದು? ನೀನು ಹೇಳ್ದಂಗೆಲ್ಲ ನಾನು ಕೇಳಬೇಕು. ನಿನ್ನೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ನೀನು. ಏನೋ ನಿನ್ನ ಪ್ರಶ್ನೆ ಅದು? ಪ್ರಪಂಚದಲ್ಲಿ ಗಂಡ್ಯಾರು ಅಂತ ತಿಳಿದಲೆ ನಿಶ್ಚಿತಾರ್ಥ ಮಾಡ್ತಿರೋ ಪುರೋಹಿತ ನಾನೇ ಕಣೋ. ಯಾರೋ ಗಂಡು ಮೂರ್ತಿ? ಗೊತ್ತಾಗುತ್ತೆ, ತಡ್ಕೊಳಯ್ಯ. ಏನ್ ಕಾಲ ಬಂತಯ್ಯ. ಅಲ್ಲ, ನೀನು ಇನ್ಸ್ಪೆಕ್ಟರ್ ಕುಮಾರ್ ಬರೋ ಮೊದಲು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತೀಯ ಸರಿ. ಹಾಗಂದ್ ಮಾತ್ರಕ್ಕೆ ಮದುವೆ ಆದ ಲೆಕ್ಕನಾ? ಪ್ರಮೋದಿನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಉಂಗುರಕ್ಕೂ ತಾಳಿಗೂ ತುಂಬ ವ್ಯತ್ಯಾಸ ಇರಲ್ಲ. ನಾನು ಅವಳು ಮದುವೆ ಆಗ್ತಾ ಇದ್ದೀನಂತ ಊರವ್ರ ಕಿವಿಗೆ ಬಿತ್ತು ಅಂದರೆ, ಆಮೇಲೆ ನಾನು ಮದುವೆ ಆಗಿಲ್ಲ ಅಂದ್ರೂ ಮಿನಿಮಮ್ 10 ವರ್ಷ ಯಾರೂ ಅವಳನ್ನ ಮದುವೆ ಆಗಕ್ಕೆ ಬರಲ್ಲ. ಒಂದ್ಸತಿ ಎಂಗೇಜ್ಮೆಂಟ್ ಆದರೆ 3/4 ಭಾಗ ಮದುವೆ ಆದಂತೆ. ಆಮೇಲೆ ಅವಳು ನನ್ನ ಕೈ ಲಾಕ್ ಆದಂತೆ. ನೀನು ಅವಳನ್ನ ಮದುವೆ ಆಗೋದ್ರಲ್ಲಿ ಸಕ್ಸಸ್ ಆಗ್ಬಿಡ್ಬೋದು, ಆದ್ರೆ ಆ ಇನ್ಸ್ಪೆಕ್ಟರ್ ಬಂದು ಊರವ್ರ ಮುಂದೆ ಎಲ್ಲ ನಿನ್ನ ಅರೆಸ್ಟ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಆಮೇಲೆ ಮೇಘ ನನ್ನ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು ನಿನ್ ಬಂಡವಾಳ ಎಲ್ಲ ಬೈಲಿಗೆ ಬಂದ್ಬಿಟ್ಟಿರುತ್ತೆ. ಈ ವಿಕ್ರಮ್ ಸಿಂಹನ ಅರೆಸ್ಟ್ ಮಾಡೋಕ್ಕೆ ಇನ್ನೂ ಡಿಪಾರ್ಟ್ಮೆಂಟಲ್ಲಿ ಯಾರೂ ಹುಟ್ಟಿಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತು, ನಡಿ. ಲಲ್ಲ, ಯಾಕಪ್ಪ ಹಿಂಗ್ ನಿಂತಿದ್ಯಾ? ಮನೆ ತುಂಬಾ ಮೊಲದ ತರ ಓಡಾಡ್ತಿದ್ದೆ, ಇವಾಗ ಯಾಕೆ ಹಿಂಗ್ ನಿಂತಿದ್ಯಾ? ಏನಾದ್ರೂ ಕಳ್ಕೊಂಡ್ಯಾ? ಏನೂ ಇಲ್ಲ, ಹೋಗೆ. ಏನೂ ಇಲ್ಲ ಅಂತ್ಯಾ? ಮತ್ತೆ ಹಿಂಗೆ ನಿಂತಿರೋದು? ಏನೂ ಇಲ್ಲ, ಹೋಗೆ. ನನ್ನ ತಲೆ ತಿನ್ಬೇಡ. ನೀನೇನಾದ್ರೂ ಕೇಳಿದ್ರೆ ಬೋನಕ್ ಸಿಕ್ಕಿರೋ ಇಲ್ಲಿ ಮರಿ ತರ ಆಡ್ತೀಯಾ? ಏನಾದ್ರೂ ಮಾಡ್ಕೊ ಹೋಗು. ಅಯ್ಯೋ ದೇವ್ರೆ, ನಿನ್ನೆ ತಾನೇ ಎಂಗೇಜ್ಮೆಂಟ್ಗೆ ಅಂತ 50,000 ರೂಪಾಯಿ ಕೊಟ್ಟು ತಂದಿದ್ದೆ ಉಂಗುರ. ಎಲ್ಲೋ ಕೈ ತಪ್ಪಿಟ್ಬಿಟ್ಟಿದ್ದೀನಿ, ಹಾಳೋಗಿದೆ, ಸಿಗ್ತಾ ಇಲ್ಲ. ಒಳ್ಳೆ ನರಸಿಂಹ, ಆದಷ್ಟು ಬೇಗ ಉಂಗುರ ಸಿಗೋ ಹಾಗೆ ಮಾಡೋ. ಮತ್ತ್ಯಾಕೆ ಬಂದೆ? ಒಳಗೆ ಏನು ಕೆಲಸ ಇದೆ ನೋಡೋಗೆ? ನೋಡು, ನೀನೇನೋ ಟೆನ್ಷನ್ ಇದ್ಯಾ, ಅದೇನು ಅಂತ ಮೊದಲು ಹೇಳು. ಇವಳಿಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾಳೆ. ಉಂಗುರ ಸಿಕ್ಕಿದ್ಮೇಲೆ ಹೇಳಿದ್ರಾಯ್ತು. ಅಪ್ಪ, ಏನೂ ಇಲ್ಲ, ಹೋಗು ಅಂತ ಹೇಳಿದ್ನಲ್ಲೇ. ನೀನೇನೋ ಟೆನ್ಷನ್ ಇದ್ಯಾ, ಏನು ಅಂತ ಮೊದಲು ಹೇಳು. ಏನೂ ಇಲ್ಲ, ಹೋಗ್ತೀಯಾ? ನಿನ್ ಕರ್ಮ, ಏನಾದ್ರೂ ಮಾಡ್ಕೊ. ಶಂಕರ್, ಬಾಯಿಲಿ. ಮೇಡಮ್, ಅಣ್ಣ ಹತ್ತಿಗೆ ಗಾಡಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಮಾತಾಡ್ಕೋತಾ ಇದ್ರು? ಎಲ್ಲೋದ್ರು ಅಂತ ಗೊತ್ತಿಲ್ಲ ಮೇಡಮ್. ಈ ನಾಟಕಗಳೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ನೀನು ಬರೀ ಗೇಟ್ ಕಾಯೋನಲ್ಲ, ನಮ್ಮನೇಲಿರೋ ಎಲ್ಲಾರನ್ನೂ ಕಾಯ್ತೀಯ ನೀನು. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೇಳು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಮೇಡಮ್. ನೀನು ಇವತ್ತು ನಿನ್ನೆ ನಮ್ಮನೆಗೆ ಬಂದಿರೋನಲ್ಲ. ಯಾರು ನಿನಗೇನು ಹೇಳದೇ ಇದ್ರು ಎಲ್ಲ ನೀನೇ ಕೇಳಿಸ್ಕೊಂಡಿರ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಅವ್ರು ಎಲ್ಲಿಗೆ ಹೋದ್ರು? ಅದು ಯೋಚನೆ ಮಾಡು. ನೀನು ನಿಜ ಹೇಳಲಿಲ್ಲ ಅಂದರೆ ಈ ತಿಂಗಳೇ ನಿನಗೆ ಈ ಮನೇಲಿ ಕಡೆ ಕೆಲಸ ಸಂಬಳ ಕೊಟ್ಟು ಕಳಿಸ್ತಾ ಇರ್ತೀನಿ. ನಿನ್ನ ಮೇಲೆ ತಪ್ಪಾಪಾದನೆ ಹೊರಿಸ್ತೀನಿ. ಅವ್ರು ನಿನ್ನ ಮನೆಯಿಂದ ಒದ್ದು ಹೊರಗಾಕೋ ಹಾಗೆ ಮಾಡ್ತೀನಿ. ಹೇಳು, ಕೆಲಸ ಕಳ್ಕೊತೀಯೋ ಇಲ್ಲ ಅವ್ರು ಎಲ್ಲಿಗೆ ಹೋದ್ರು ಅಂತ ಹೇಳ್ತೀಯೋ? ಮನೇಲಿ ಕಳ್ತನ ಮಾಡ್ತಾ ಇದ್ದಾಗ ಸಿಕ್ಕಾಕೊಂಡೆ ಅಂತ ಹೇಳಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿಸ್ತೀನಿ. ಮೇಡಮ್, ಹಾಗೆಲ್ಲ ಮಾಡಬೇಡಿ ಮೇಡಮ್. ಮನೇಲಿ ಎಲ್ಲರೂ ನನ್ನೇ ನಂಬ್ಕೊಂಡಿದ್ದಾರೆ. ಬಂದಿರೋದು ಶುಭ ಕಾರ್ಯಕ್ಕೆ, ದಯವಿಟ್ಟು ಕೂಗಬೇಡಿ, ಶಾಂತವಾಗಿರಿ. ಈಗ ಬಂದ ಸಾಹೇಬ್ರೆ, ನಿಮ್ಮನ್ನು ನೋಡಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕೈಕಾಲ ನಾನು ನಡುಗ್ತಾ ಇದೆ.